ರ್ಯಾಪಿಡೋ ಬೈಕ್ ಮೇಲೆ ಏನೀಗ ರೈಡ್ ಆಗಿದೆ. ಸೊ ಅವರುಗಳು ಕೂಡ ಪ್ರೊಟೆಸ್ಟ್ ಮಾಡಬೇಕು ಅಂತ ಬೀದಿಗಿಳಿದಿದ್ದಾರೆ. ಆದರೆ ಆ ಪ್ರೊಟೆಸ್ಟ್ಗೆ ಪೊಲೀಸರು ಬ್ರೇಕ್ ಹಾಕಿದ್ದಾರಂತೆ. ಸೊ ಯಾತಕ್ಕಾಗಿ ಬ್ರೇಕ್ ಹಾಕಿದ್ದಾರೆ? ಸೊ ಈ ಕುರಿತಾದಂತಹ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ನಿಮಗಾಗಿ ಕಾಯ್ತಾ ಇದೆ. ಚೆಕ್ ದಿಸ್ ಔಟ್. ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ನಿಷೇಧ, ಸವಾರರ ಹೋರಾಟ, ಪ್ರತಿಭಟನೆ ಅನುಮತಿ ನಿರಾಕರಣೆ, ಭಾರಿ ಹೈಡ್ರಾಮಾ, ಸ್ಥಳ ಬದಲಿಸಿ ಪ್ರತಿಭಟನೆ, ಬ್ರೇಕ್ ಹಾಕಿದ ಖಾಕಿ. ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬ್ಯಾನ್ ಬಳಿಕ ಅದೆಷ್ಟೋ ಕುಟುಂಬಗಳ ಆದಾಯದ ದಾರಿಗಳೇ ಮುಚ್ಚಿ ಹೋಗಿದೆ. ಅದೆಷ್ಟೋ ಕುಟುಂಬಗಳು ಒಂದು ಹೊತ್ತಿನ ಊಟಕ್ಕೂ ಪರದಾಟ ನಡೆಸುವ ಸ್ಥಿತಿ ನಿರ್ಮಾಣವಾಗಿದೆ. ಈ ಹಿನ್ನೆಲೆ ಇಂದು ರ್ಯಾಪಿಡೋ ಸವಾರರು ಪ್ರತಿಭಟನೆಗೆ ಕರೆ ನೀಡಿದ್ರು. ರ್ಯಾಪಿಡೋ ಬೈಕ್ ಟ್ಯಾಕ್ಸಿಗೆ ಅವಕಾಶ ನೀಡುವಂತೆ ಪ್ರೊಟೆಸ್ಟ್ ಮಾಡಿದ್ರು. ಹೌದು, ಇಂದು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಚಾಲಕರು ಪ್ರತಿಭಟನೆಗೆ ಕರೆ ನೀಡಿದ್ರು. ಆದರೆ ಪ್ರತಿಭಟನೆಯ ರೂಪವೇ ಬದಲಾಗಿ ಹೋಗಿ ಹೈ ಡ್ರಾಮಾವೇ ಸೃಷ್ಟಿಯಾಗಿದೆ. ಫ್ರೀಡಂ ಪಾರ್ಕ್ನಲ್ಲಿ ಎಲ್ಲಾ ಬೈಕ್ ಸವಾರರು ಪ್ರತಿಭಟನೆ ನಡೆಸಲು ಅನುಮತಿ ಕೋರಿದ್ರು. ಆದರೆ ಅನುಮತಿ ನೀಡದೆ ನಿರಾಕರಿಸಲಾಯಿತು. ಈ ಹಿನ್ನೆಲೆ ಫ್ರೀಡಂ ಪಾರ್ಕ್ ಬಳಿ ಬಂದ ಸವಾರರನ್ನ ಪೊಲೀಸರು ವಶಕ್ಕೆ ಪಡೆದು ಹೈ ಡ್ರಾಮಾ ನಡೆಸಿದ್ರು. ಆದರೂ ಛಲ ಬಿಡದ ತ್ರಿವಿಕ್ರಮನಂತೆ ಸವಾರರು ಮಾತ್ರ ಪ್ರತಿಭಟನೆಗೆ ಹೊಸ ಜಾಗ ಹುಡುಕಿ ಪೊಲೀಸರ ಕಣ್ಣು ತಪ್ಪಿಸಿ ಪ್ರತಿಭಟನೆ ನಡೆಸಿದ್ರು. ಉಪವಾಸ ಸತ್ಯಾಗ್ರಹ ಮಾಡ್ಬೇಕಂತ ಇದ್ವಿ. ನಾವು ಮೊನ್ನೆಯಿಂದ ಒಂದು ವಾರದಿಂದ ಟ್ರೈ ಮಾಡ್ತಾ ಇದ್ವಿ. ಅವ್ರೇನು ಹೇಳ್ತಾರೆ, ಫ್ರೀಡಂ ಪಾರ್ಕಲ್ಲಿ ಯಾವುದೇ ರೀತಿ ಜಾಗ ಖಾಲಿ ಇಲ್ಲ ಅಂತ ಹೇಳಿದ್ರು. ಸೊ ನಾವು ಪ್ರತಿದಿನ ಬರ್ತಾ ಇದೀವಿ, ಪರ್ಮಿಷನ್ ಕೇಳ್ತಾ ಇದೀವಿ. DCP ಸಾಹೇಬ್ರ ಹತ್ರ ಹೋದ್ರೆ ನೀವೆಲ್ಲರೂ ಸೇರಿ ಒಂದು ದಿವಸ ಮಾಡ್ತಂಗಾದ್ರೆ ನಾವು ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿದ್ರು. ಆದ ನಂತರ ನಾವು ಉಪ್ಪರ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅದೇ ಯಾವುದೇ ರೀತಿ ಕಾರಣ ನೀವು ಕೊಡೋದಿಲ್ಲ, ನಾವು ಯಾವುದೇ ರೀತಿ ನೀವು ಬೈಕ್ ಟ್ಯಾಕ್ಸಿ ಓಡಿಸೋರು ಕೊಡೋದಿಲ್ಲ ಅಂತ ಹೇಳ್ತಾವ್ರೆ. ಸೊ ಇವಾಗ ಬೈಕ್ ಟ್ಯಾಕ್ಸಿ ನಂಬ್ಕೊಂಡು ಲಕ್ಷಾಂತರ ಜನ ಜೀವನ ಮಾಡ್ತಾ ಇದ್ವಿ. ಇವಾಗ ಯಾವುದೇ ರೀತಿ ಬೈಕ್ ಟ್ಯಾಕ್ಸಿ ಓಡಿಸೋರಿಗೆ ಜೀವನ ಇಲ್ಲ, ಎಲ್ಲ ಕೂಡ ಬೀದಿ ಪಾಲಾಗಿದೆ. ಇಂದು ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಬಳಿಕ ಜ್ಞಾನಜ್ಯೋತಿ ಸಭಾಂಗಣದ ಬಳಿ ಸೇರಿದ ಚಾಲಕರು ಪ್ರತಿಭಟನೆ ನಡೆಸಿದ್ರು. ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಸೇವೆ ಮತ್ತೆ ಆರಂಭಗೊಳಿಸುವಂತೆ ಒತ್ತಾಯಿಸಿದ್ರು. ಇನ್ನು ಪ್ರತಿಭಟನೆಯಲ್ಲಿ 40ರಿಂದ 50 ಮಂದಿ ಸವಾರರು ಸೇರಿದ್ದು ಕೆಲಸ ಇಲ್ಲದೆ ಪರದಾಟ ನಡೆಸುತ್ತಿದ್ದೇವೆ, ತಿನ್ನಲು ದುಡ್ಡು ಇಲ್ಲ ಅಂತ ಗೋಳಾಡಿದ್ರು. ಇನ್ನು ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಮತ್ತೆ ಸವಾರರನ್ನ ತಡೆದು ವಾಪಸ್ ಕಳುಹಿಸಿದ್ರು. ಬೆಂಗಳೂರಲ್ಲಿ ಕೆಲಸ ಸಿಗೋದು ತುಂಬಾ ಕಷ್ಟ ಸರ್. 18-17 ಸಾವಿರ 15 ಸಾವಿರಕ್ಕೆ ಕೆಲಸ ಕರೀತಾರೆ. ತಿಂಗಳು ಪೇಮೆಂಟ್ ಅಲ್ಲಿ ಬೆಂಗಳೂರಲ್ಲಿ ಮೇಂಟೈನ್ ಮಾಡೋದು ಕಷ್ಟ. ಸೊ ಅದರಿಂದ ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ದೀವಿ. ಸೊ ಬೈಕ್ ಟ್ಯಾಕ್ಸಿಯಿಂದ ಒಳ್ಳೆ ಅರ್ನಿಂಗ್ ಇತ್ತು. ಇತ್ತೀಚೆಗೆ ಅದು ಬಂದ್ ಮಾಡಿ ಸರ್ಕಾರ ನಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಸರ್ಕಾರ ತುಂಬಾ ಕಷ್ಟ ಆಗ್ತಾಯಿದೆ. ಕಷ್ಟ ನಮಗೆ ಗೊತ್ತು, ಅದು ಹೇಳೋರಿಗೆ ನಿಮಗೆ ಗೊತ್ತಲ್ಲ. ಬೆಂಗಳೂರಲ್ಲಿ ಬದುಕೋದು ತುಂಬಾ ಕಷ್ಟ. ಗಂಡ ಹೆಂಡತಿ ದುಡಿದ್ರೆ ಕಷ್ಟ, ಇನ್ನು ಒಬ್ಬನ ಕೈಲಿ ಮಾಡ್ತೀನಿ ಅಂದ್ರೆ ಎಷ್ಟು ಕಷ್ಟ ಇರುತ್ತೆ ಹೇಳಿ. ಒಟ್ನಲ್ಲಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ನಿಷೇಧದ ಬಳಿಕ ಸವಾರರ ಜೀವನ ಅಸ್ತವ್ಯಸ್ತವಾಗಿದ್ದು, ಪ್ರತಿಭಟನೆಗೂ ಅವಕಾಶ ನೀಡದೇ ಇರೋದು ಸವಾರರನ್ನ ಇನ್ನಷ್ಟು ಆತಂಕಕ್ಕೆ ದೂಕಿದೆ. ಚರಣ್ ಮೂಡುಬಿದಿರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.